ಹೆಲೋ ಫ್ರೆಂಡ್ಸ್, ನಾವಿವತ್ತು ಆರ್ಟಿಕಲ್ಗಳ ಮೇಲೆ ಯಾವ ರೀತಿ ಎಕ್ಸಾಮ್ಸ್ಗಳಲ್ಲಿ ಕ್ವಶನ್ಸ್ ಬರ್ತವೆ ಅನ್ನೋದು ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಇವತ್ತು ನಾವು ನೋಡೋಣ. ಓಕೆನಾ? ಸೊ ಅವರು ಗ್ಯಾಪ್ ಕೊಟ್ಟಿರ್ತಾರೆ, ಅಲ್ಲಿ ಸರಿಯಾದ ಆರ್ಟಿಕಲ್ಸ್ಗಳನ್ನು ನಾವು ಫಿಲಪ್ ಮಾಡಬೇಕು. ಆರ್ಟಿಕಲ್ಸ್ ಯಾವುವು ಅಂತೇಳಿ ನಾನು ಹಿಂದಿನ ತರಗತಿಯಲ್ಲಿನೇ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ. ಓಕೆನಾ? ಎ ಆ್ಯಂಡ್ ದ ಈ ಮೂರು ಆರ್ಟಿಕಲ್ಸ್ಗಳನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಲ್ಲಿ ತುಂಬೋಣ. ಓಕೆನಾ? ಸೊ ಎಕ್ಸಾಂಪಲ್ಸ್ಗಳನ್ನು ಎಕ್ಸರ್ಸೈಸ್ಗಳನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಒನ್ ಬಂದು ವಿ ಟ್ರಾವೆಲ್ಡ್ ಆಲ್ ಓವರ್ ಡ್ಯಾಶ್ ಕಂಟ್ರಿ ಅಂತ ಇದೆ. ಸೊ ಇಲ್ಲಿ ನಾವು ಎ ಆ್ಯಂಡ್ ದ ಇವು ಮೂರರಲ್ಲಿ ಸರಿಯಾದದ್ದನ್ನು ತುಂಬಬೇಕು. ಸೊ ಇಲ್ಲಿ ಆನ್ಸರ್ ಯಾವ್ದು ಬರುತ್ತಪ್ಪ ಅಂತಂದರೆ ದ ಆರ್ಟಿಕಲ್ ಬರುತ್ತೆ. ಓಕೆ, ನಾನು ದದ್ರ ಬಗ್ಗೆ ಮತ್ತು ಎ ಮತ್ತು ಆ್ಯಂಡ್ ಬಗ್ಗೆ ಡಿಟೇಲಾಗಿ ಎಲ್ಲಿ ಬಳಸಬೇಕು, ಏನಕ್ಕೆ ಬಳಸಬೇಕು ಅಂಥೇಳಿ ಹಿಂದಿನ ತರಗತಿಗಳಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಅದನ್ನೇ ಕಂಟಿನ್ಯೂ ಆಗಿ ಇವತ್ತಿನ ಕ್ಲಾಸಲ್ಲಿ ಎಕ್ಸಸೈಸಸ್ಗಳನ್ನು ಸಾಲ್ವ್ ಮಾಡೋಣ. ಓಕೆನಾ? ನೆಕ್ಸ್ಟ್ ಕ್ವಶನ್, ಸಾಕ್ಷಿ ಈಸ್ ರೀಡಿಂಗ್ ಡ್ಯಾಶ್ ಬುಕ್ ಅಂತ ಇದೆ. ಸೊ ಇಲ್ಲಿ ಏನು ಬರುತ್ತೆ? ಎ ಆರ್ಟಿಕಲ್ ಬರುತ್ತೆ. ಯಾಕಂತಂದರೆ ಬಿ ಕಾನ್ಸೊನೆಂಟ್ಸ್ ಇದೆ. ಸೊ ಬಿಫೋರ್ ಕಾನ್ಸೊನೆಂಟ್ಸ್ಗಿಂತ ಮುಂಚೆ ನಾವು ಏನು ಬಳಸಬೇಕಾಗತ್ತೆ? ಎ ಅನ್ನು ಬಳಸಬೇಕಾಗತ್ತೆ. ಅದೇ ರೀತಿ ಓವೆಲ್ಸ್ಗಳ ಹಿಂದೆ ಆ್ಯನ್ ಬಳಸಬೇಕಾಗತ್ತೆ. ದ ಯಾವಾಗ ಬಳಸ್ತೀವಿ ಅಂತಂದರೆ ಡೆಫಿನೆಟ್ ವರ್ಡ್ಸ್ಗಳು ಇದ್ದಾಗ ದ ಅನ್ನು ಬಳಸ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್, ಪ್ಲೀಸ್ ಗಿವ್ ಮಿ ಡ್ಯಾಶ್ ಗ್ಲಾಸ್ ಆಫ್ ವಾಟರ್ ಅಂತ ಇದೆ. ಇಲ್ಲಿ ಏನು ಬರುತ್ತೆ? ಇಲ್ಲಿ ಕೂಡ ಎ ಬರುತ್ತೆ. ಜಿ ಕಾನ್ಸೊನೆಂಟ್ ಇದೆ ಮತ್ತು ಕಾನ್ಸೊನೆಂಟ್ ಸೌಂಡ್ ಕೂಡ ಇದೆ. ಓಕೆನಾ? ಓವೆಲ್ ಸೌಂಡ್ ಇತ್ತು, ಕಾನ್ಸೊನೆಂಟ್ ವರ್ಡ್ ಇದ್ದು ಓವೆಲ್ ಸೌಂಡ್ ಇತ್ತು ಅಂದರೂ ಕೂಡ ಅದಕ್ಕೇನು ಬರುತ್ತೆ? ಆ್ಯನ್ ಬರುತ್ತೆ. ಅದಕ್ಕಾಗಿ ಇಲ್ಲಿ ಕಾನ್ಸೊನೆಂಟೇ ಇದೆ ಮತ್ತು ಕಾನ್ಸೊನೆಂಟ್ ಸೌಂಡೇ ಇದೆ. ಸೊ ಅದಕ್ಕಾಗಿ ಎ ಅನ್ನು ಬಳಸಿದ್ದೀವಿ. ನಾಲ್ಕನೇದು, ಇಟ್ ಸ್ಮೆಲ್ಸ್ ವೆರಿ ಡೆಲಿಷಿಯಸ್ ಇನ್ ಡ್ಯಾಶ್ ಕಿಚನ್ ಅಂತ ಇದೆ. ಸೊ ಇಲ್ಲಿ ಯಾವ್ದು ಆರ್ಟಿಕಲ್ ಬರುತ್ತೆ? ಇಲ್ಲಿ ದ ಬರುತ್ತೆ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಶಿ ರೈಟ್ಸ್ ಡ್ಯಾಶ್ ಇಮೇಲ್ ಟು ಹರ್ ಬೆಸ್ಟ್ ಫ್ರೆಂಡ್ ಅಂತ ಇದೆ. ಸೊ ಇಲ್ಲಿ ಯಾವ ಆರ್ಟಿಕಲ್ ಬರುತ್ತೆ? ಇಲ್ಲಿ ಆ್ಯನ್ ಬರುತ್ತೆ. ಆ್ಯನ್ ಯಾಕೆ ಬರುತ್ತಪ್ಪ ಅಂತಂದರೆ ಇಲ್ಲಿ ಇಮೇಲ್ ಅಂತ ಇದೆ. ಈ ಓವೆಲ್ ಇದೆ ಮತ್ತು ಓವೆಲ್ ಸೌಂಡನ್ನು ಹೊಂದಿದೆ. ಸೊ ಹಾಗಾಗಿ ಆ್ಯನನ್ನು ಬಳಸ್ತಾ ಇದ್ದೀವಿ. 6ನೇ ಕ್ವಶನ್, ಡ್ಯಾಶ್ ಅರ್ತ್ ಗೋಸ್ ರೌಂಡ್ ಡ್ಯಾಶ್ ಸನ್ ಅಂತ ಇದೆ. ಸೊ ಇವೆಲ್ಲ ಏನಿದ್ದಾವೆ? ಅರ್ತ್, ಸನ್, ಮೂನ್ ಇವೆಲ್ಲ ಯೂನಿವರ್ಸಲ್ ಟ್ರುತ್ಸ್ ಇದ್ದಾವೆ. ಓಕೆನಾ? ಸೊ ಅವಾಗೆಲ್ಲ ಏನು ಬಳಸ್ಬೇಕು ನಾವು? ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕಾಗುತ್ತೆ. ಡೆಫಿನೆಟ್ ಆರ್ಟಿಕಲ್ ಅಂದರೆ ಯಾವುದು? ದ. ಸೊ ಇಲ್ಲಿ ಕೂಡ ಏನು ಬರುತ್ತೆ? ದ ಬರುತ್ತೆ. ಇಲ್ಲಿ ಕೂಡ ದ ಆರ್ಟಿಕಲ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 7ನೇ ಪ್ರಶ್ನೆ, ವೆನ್ ಡ್ಯಾಶ್ ಆ್ಯಪಲ್ ಈಸ್ ಕಟ್. ಇಲ್ಲೇನು ಬರುತ್ತೆ? ಇಲ್ಲಿ ಆ್ಯನ್ ಬರುತ್ತೆ. ಆ್ಯನ್ ಏನಕ್ಕೆ ಬರುತ್ತಪ್ಪ ಅಂತಂದರೆ ಆ್ಯಪಲ್ ಅನ್ನೋದು ಎ ಆಲ್ಫಾಬೆಟಿಂದ ಸ್ಟಾರ್ಟ್ ಆಗಿದೆ. ಎ ಅನ್ನೋದು ಓವೆಲ್ ಸೌಂಡನ್ನು ಹೊಂದಿದ್ದು ಮತ್ತು ಅದು ಓವೆಲ್ ಆಗಿದೆ. ಸೊ ಹಾಗಾಗಿ ಆ್ಯನನ್ನು ಬಳಸ್ತಾ ಇದ್ದೀವಿ. ಆ್ಯನ್ ಸರಿಯಾದ ಉತ್ತರ. 8ನೇ ಪ್ರಶ್ನೆ, ಇಟ್ ಸ್ನೋಸ್ ಡ್ಯಾಶ್ ಲಾಟ್ ಇನ್ ವಿಂಟನ್ ಇನ್ ರಷ್ಯಾ ಅಂತ ಇದೆ. ಸೊ ಇಲ್ಲೇನು ಬರುತ್ತೆ? ಇಲ್ಲಿ ಆರ್ಟಿಕಲ್ ಎ ಬರುತ್ತೆ. ಲಾಟ್ ಎಲ್ ಅನ್ನೋದು ಕಾನ್ಸೊನೆಂಟ್ ಇದೆ. ಸೊ ಹಾಗಾಗಿ ಎ ಇಲ್ಲಿ ಬರುತ್ತೆ. 9ನೇ ಪ್ರಶ್ನೆ,
ಮೈ ಡ್ಯಾಡ್ ನೆವರ್ ವರ್ಕ್ಸ್ ಡ್ಯಾಶ್ ಮೈ ಡ್ಯಾಡ್ ನೆವರ್ ವರ್ಕ್ಸ್ ಆನ್ ಡ್ಯಾಶ್ ವೀಕೆಂಡ್ಸ್ ಅಂತ ಇದೆ. ಇಲ್ಲೇನು ಬರುತ್ತೆ, ಯಾವ ಆರ್ಟಿಕಲ್ ಬರುತ್ತೆ? ಇಲ್ಲಿ ದ ಆರ್ಟಿಕಲ್ ಬರುತ್ತೆ. ಯಾಕಂತಂದರೆ ನಾವು ಡೆಫಿನೆಟಾಗಿ ವೀಕೆಂಡ್ಸನ್ನೇ ಹೇಳ್ತಾ ಇದ್ದೀವಿ, ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ದ ಆರ್ಟಿಕಲ್ ಬರುತ್ತೆ. 10th ಕ್ವಶನ್ ನೋಡಿ, ಈಟಿಂಗ್ ಡ್ಯಾಶ್ ಆ್ಯಪಲ್ ಶುಡ್ ಮೇಕ್ ಯು ಫೀಲ್ ಬೆಟರ್ ಅಂತ ಇದೆ. ಸೊ ಇಲ್ಲಿ ಮೊದಲೇ ಹೇಳಿದ್ದೆ, ಆ್ಯಪಲ್ ಹಿಂದೆ ಏನು ಹಚ್ಚೀವಿ ನಾವು? ಆ್ಯನನ್ನು ಹಚ್ಚೀವಿ. ಯಾಕಂತಂದರೆ ಎ ಕಾನ್ಸೊನೆಂಟ್ಸ್ ಇದೆ. ಸೊ ಎ ಓವೆಲ್ಸ್ ಇದೆ ಮತ್ತು ಓವೆಲ್ ಸೌಂಡನ್ನು ಹೊಂದಿದೆ. ಹಾಗಾಗಿ ಆ್ಯನನ್ನು ಬಳಸಿದ್ದೀವಿ. ನೆಕ್ಸ್ಟ್ 11ನೇ ಪ್ರಶ್ನೆ, ಗಂಗಾ ಈಸ್ ಡ್ಯಾಶ್ ಸ್ಯಾಕ್ರೆಡ್ ರಿವರ್ ಅಂತ ಇದೆ. ಸೊ ಇಲ್ಲಿ ಏನು ಬರುತ್ತೆ? ಇಲ್ಲಿ ದ ಬರುತ್ತೆ. ಓಕೆ, ದ ಸ್ಯಾಕ್ರೆಡ್ ರಿವರ್ ಯೂನಿವರ್ಸಲ್ ಟ್ರುತ್ ಇದೆ. ಸೊ ಹಾಗಾಗಿ ದ ಸ್ಯಾಕ್ರೆಡ್ ರಿವರ್ ಅಂತ ಬರುತ್ತೆ. 12ನೇ ಪ್ರಶ್ನೆ, ಹೀ ಹ್ಯಾಸ್ ಕಮ್ ವಿದೌಟ್ ಡ್ಯಾಶ್ ಅಂಬ್ರೆಲಾ. ಇಲ್ಲೇನು ಬರುತ್ತೆ? ಇಲ್ಲಿ ನೋಡಿ, ಇದು ವರ್ಡು ಓವೆಲ್ ಇದೆ ಮತ್ತು ಓವೆಲ್ ಸೌಂಡನ್ನು ಹೊಂದಿದೆ, ಯು. ಓಕೆ, ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ? ಆ್ಯನ್ ಅಂಬ್ರೆಲಾ ಅಂತ ಬರುತ್ತೆ. ಓಕೆನಾ? ನೆಕ್ಸ್ಟ್ 13ನೇ ಪ್ರಶ್ನೆ, ಫ್ರೆಂಚ್ ಡಿಫಿಟೆಡ್ ಡ್ಯಾಶ್ ಜರ್ಮನ್ಸ್. ಇಲ್ಲೇನು ಬರುತ್ತೆ? ಇದು ಕಂಟ್ರಿ ನೇಮ್ ಇದೆ. ಕಂಟ್ರಿ ನೇಮಲ್ಲಿ ಮತ್ತು ಪರ್ಟಿಕ್ಯುಲರಾಗಿ ಒಂದು ರಿವರ್ ನೇಮಲ್ಲಿ ಈ ರೀತಿ ಬಂದಾಗ ನಾವು ಯಾವ ಆರ್ಟಿಕಲನ್ನು ಬಳಸಬೇಕು? ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕು. ಡೆಫಿನೆಟಲ್ಲಿ ಯಾವ್ದು ಬರುತ್ತೆ? ದ ಒಂದೇ ಬರುತ್ತೆ. ಸೊ ಹಾಗಾಗಿ ದ ಅನ್ನು ಇಲ್ಲಿ ಬಳಸಬೇಕು, ದ ಜರ್ಮನ್ಸ್. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ, ಕ್ವಶನ್ ನಂಬರ್ 14, ವಿಚ್ ಈಸ್ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಅಂತ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ಯಾವುದು ಆರ್ಟಿಕಲ್ ಬರುತ್ತಪ್ಪ? ಇಲ್ಲಿ ಎಲ್ಲಿದೆ? ನೀವು ಬರ್ಬೋದು, ಕಾನ್ಸೊನೆಂಟ್ ಇದೆ ಅಂತ ಈ ರೀತಿ ತಿಳ್ಕೊಬೋದು. ಇಲ್ಲ, ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಬರುತ್ತೆ. ಅದು ಯಾವುದು? ದ ಅಂತ ಬರುತ್ತೆ. ಯಾಕೆ ಅಂತಂತಂದರೆ ಲಾಂಗೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಇದೆ. ಸೊ ಸೂಪರ್ಲೇಟಿವ್ ಡಿಗ್ರಿ ಹಿಂದ್ಗಡೆ ಯಾವ ಆರ್ಟಿಕಲ್ ಬರುತ್ತೆ? ಡೆಫಿನೆಟ್ ಆರ್ಟಿಕಲ್, ದ ಆರ್ಟಿಕಲ್ ಬರುತ್ತೆ. ಸೊ ಎ ಆ್ಯಂಡ್ ದಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಹಿಂದೆ ದ ಆರ್ಟಿಕಲ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ 15ನೇ ಪ್ರಶ್ನೆ, ಹಾನೆಸ್ಟ್ ಮೆನ್ ಆಲ್ವೇಸ್ ಸ್ಪೀಕ್ ಡ್ಯಾಶ್ ಟ್ರುತ್ ಅಂತ ಇದೆ. ಸೊ ಇಲ್ಲಿ ಯಾವುದು ಬರುತ್ತೆ? ಇಲ್ಲಿ ದನೇ ಬರುತ್ತೆ. ಯಾಕೆ? ಟ್ರುತ್ ಅನ್ನೋದು ಯೂನಿವರ್ಸಲ್ ಟ್ರುತ್ ಇದೆ, ಸತ್ಯ ಅನ್ನೋದು. ಓಕೆನಾ? ಸೊ ಹಾಗಾಗಿ ಡೆಫಿನೆಟ್ ಆರ್ಟಿಕಲ್ ದ ಬರುತ್ತೆ. 16ನೇ ಪ್ರಶ್ನೆ, ರಾಕೇಶ್ ವಾಸ್ ಡ್ಯಾಶ್ ಯಂಗ್ ಪಾರ್ಸಿ ಅಂತ ಇದೆ. ಸೊ ಇಲ್ಲಿ ಏನು ಬರುತ್ತೆ? ಇಲ್ಲಿ ವೈ ಅನ್ನೋದು ಕಾನ್ಸೊನೆಂಟ್ ಇದೆ. ಸೊ ಯಂಗ್ ಅಂತ ಹೇಳಿಸಿನ ಕಾನ್ಸೊನೆಂಟ್ ಸೌಂಡನ್ನೇ ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎ ಬರುತ್ತೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಶಿ ರಿಟರ್ನ್ಡ್ ಆಫ್ಟರ್ ಡ್ಯಾಶ್ ಅವರ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಯಾವುದು ಬರುತ್ತೆ? ಎಚ್ ಇದೆ, ಎ ಬರುತ್ತೆ ಅಂತ ನೀವು ಹೇಳ್ಬೋದು, ಆದರೆ ಬರೋದಿಲ್ಲ. ಇಲ್ಲಿ ಎಚ್ ಇದ್ದರೂ ಕೂಡ ಎಚ್ ಸೈಲೆಂಟಾಗಿ ಅವರ್ ಅಂತ ಹೇಳ್ತೀವಿ ನಾವು. ಓಕೆ, ಆಫ್ಟರ್ ಡ್ಯಾಶ್ ಅವರ್ ಅಂತ ಹೇಳ್ತಾ ಇದ್ದೀವಲ್ಲ. ಸೊ ಓವೆಲ್ ಸೌಂಡ್ ಇರೋದ್ರಿಂದ ಇಲ್ಲಿ ಆ್ಯನ್ ಆರ್ಟಿಕಲ್ ಬರುತ್ತೆ. ಓಕೆನಾ? ನೆಕ್ಸ್ಟ್ 18ನೇ ಪ್ರಶ್ನೆ, ಡ್ಯಾಶ್ ಸನ್ ಶೈನ್ಸ್ ಬ್ರೈಟ್ಲಿ. ಸೊ ಸನ್ ಅನ್ನೋದು ಯೂನಿವರ್ಸಲ್ ಟ್ರುತ್ ಇದೆ. ಸೊ ಇದು ಡೆಫಿನೆಟ್ ಆಗಿರೋದ್ರಿಂದ ಇಲ್ಲಿ ಯಾವ ಆರ್ಟಿಕಲ್ ಬಳಸ್ಬೇಕು ನಾವು? ದ ಆರ್ಟಿಕಲನ್ನು ಬಳಸಬೇಕು. ಓಕೆನಾ? ನೆಕ್ಸ್ಟ್ 19ನೇ ಪ್ರಶ್ನೆ, ಪ್ರಯಾಗ್ರಾಜ್ ಈಸ್ ಡ್ಯಾಶ್ ಹೋಲಿ ಸಿಟಿ. ಇಲ್ಲಿ ನೋಡಿ, ಇಲ್ಲಿ ಯಾವುದು ಬರುತ್ತೆ? ಇಲ್ಲಿ ಎ ಬರುತ್ತೆ.
ಎಚ್ ಇಲ್ಲಿ ಹೋಲಿ, ಇಲ್ಲಿ ಅವರ್ ಅಂತ ಉಚ್ಚಾರ ಮಾಡೀವಿ, ಇಲ್ಲಿ ಹೋಲಿ ಅಂತ ಉಚ್ಚಾರ ಮಾಡ್ತಾ ಇದ್ವಿ. ಸೊ ಹೋಲಿ ಎಚ್ ಅನ್ನೋದು ಕಾನ್ಸೊನೆಂಟ್ ಇದೆ ಮತ್ತು ಕಾನ್ಸೊನೆಂಟ್ ಸೌಂಡನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಅದ್ರದ್ದು ಹಿಂದ್ಗಡೆ ಯಾವ ಆರ್ಟಿಕಲ್ ಬಳಸಬೇಕು? ಎ ಆರ್ಟಿಕಲನ್ನು ಬಳಸಬೇಕು. 20ನೇ ಪ್ರಶ್ನೆ, ಕನ್ನಡ ಈಸ್ ಡ್ಯಾಶ್ ಈಸಿ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಈಸಿ ಅನ್ನೋ ವರ್ಡನ್ನು ನಾವು ನೋಡಬೇಕು. ಈ ಇಂದ ಪ್ರಾರಂಭವಾಗ್ತಾ ಇದೆ ವರ್ಡು. ಈ ಅನ್ನೋದು ಓವೆಲ್ ಇದೆ ಮತ್ತು ಓವೆಲ್ ಸೌಂಡನ್ನು ಕೊಡ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಏನು ಬಳಸಬೇಕು? ಆ್ಯನ್ ಆರ್ಟಿಕಲನ್ನು ಬಳಸಬೇಕು. ಸೊ ಸರಿಯಾದ ಉತ್ತರ ಆ್ಯನ್ ಬರುತ್ತೆ. ಸೊ ಇವತ್ತು ನಾವೇನು ಮಾಡಿದ್ವಿ? ಒಂದು 20 ಆರ್ಟಿಕಲ್ಸ್ ಮೇಲೆ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವಿ. ಇದೇ ರೀತಿ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನೆ. ನೀವು ಅವುಗಳ ರೂಲ್ಸು ಎಲ್ಲಿ ಯಾವಾಗ ಯಾವ ಆರ್ಟಿಕಲ್ ಬಳಸಬೇಕು ಅಂತ ಡಿಟೇಲ್ ಆಗಿ ನಿಮಗೆ ವಿಡಿಯೋಗಳು ಬೇಕಾದರೆ ಪ್ಲೇಲಿಸ್ಟಲ್ಲಿ ಆರ್ಟಿಕಲ್ಸ್ ಮೇಲೆ ಕಂಪ್ಲೀಟ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಕೋಬಹುದು. ಓಕೆನಾ? ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೆಚ್ಚಿನ ಇಂಗ್ಲೀಷ್ ಕನ್ನಡ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.